ಹಾಯ್, ಬನ್ನಿ ಇವತ್ತು ಚಿಕನ್ ಕಬಾಬನ್ನು ಮಾಡೋಣ. ನಾನು ಈಗ 2 ಈರುಳ್ಳಿಯನ್ನು ಬ್ಲೆಂಡರಿಗೆ ಹಾಕಿ ಕಟ್ ಮಾಡ್ತಿದ್ದೇನೆ. ಅದು ತುಂಬ ಒಳ್ಳೆ ಸಣ್ಣದಾಗಿ ಕಟ್ ಆಗಬೇಕು. ನೋಡಿ, ಈಗ ಒಳ್ಳೆ ಸಣ್ಣದಾಗಿ ಕಟ್ ಆಗಿದೆ. ನಾನೀಗ 2 ಬ್ರೆಡ್ಡನ್ನು ತಗೊಂಡಿದ್ದೇನೆ. ಸ್ವಲ್ಪ ನೀರನ್ನು ಹಾಕ್ತೇನೆ, ಸ್ಮ್ಯಾಶ್ ಮಾಡ್ತೇನೆ. ಒಳ್ಳೆ ಮಾಡಿ ಸ್ಮ್ಯಾಶ್ ಮಾಡಬೇಕು. ನೋಡಿ, ನಾನು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನಾನು 3 ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಇದನ್ನು ಸಹ ಒಳ್ಳೆ ಮಾಡಿ ಸ್ಮ್ಯಾಶ್ ಮಾಡ್ತೇನೆ. ಈಗ ಬ್ರೆಡ್ ಕ್ರಮ್ಸಿನ ಮೇಲೆ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಯನ್ನು ಹಾಕಿ ಮತ್ತೆ ಒಳ್ಳೆ ಮಾಡಿ ಕಟ್ ಮಾಡಿದ ಚಿಕನ್ ಅನ್ನು ಸಹ ಹಾಕಿದ್ದೇನೆ. ಕೊತ್ತಂಬರಿಯನ್ನು ಹಾಕಿದೆ, ಈರುಳ್ಳಿಯನ್ನು ಹಾಕಿದೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊರಿಯಂಡರ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು, 2 ಕಟ್ ಮಾಡಿದ ಚಿಲ್ಲಿ ಒಳ್ಳೆ ಮಾಡಿ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೇನೆ. ಇಷ್ಟೆಲ್ಲ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೇನೆ. ಮತ್ತೊಂದು 20 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಿ. 20 ನಿಮಿಷ ಆದ ನಂತರ ನಾನೀಗ ನೋಡಿ ಈಗ ರೌಂಡ್ ಶೇಪಲ್ಲಿ ಮಾಡ್ತಿದ್ದೇನೆ. ನಿಮ್ಗೆ ಯಾವ ಶೇಪ್ ಬೇಕು ಹಾಗೆ ಮಾಡ್ಬೋದು. ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೇನೆ ಮತ್ತು ಈಗ ರೆಡಿ ಮಾಡಿ ಇಟ್ಟ ಚಿಕನ್ ಕಬಾಬನ್ನು ಹಾಕ್ತಿದ್ದೇನೆ. ಒಳ್ಳೆ ಮಾಡಿ 2 ಸೈಡ್ ಸಹ ಫ್ರೈ ಮಾಡಿ. ನೋಡಿ, ಈಗ 2 ಸೈಡ್ ಸಹ ಒಳ್ಳೆ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾದ ನಂತರ ನೋಡಿ ಈಗ ತಿನ್ನಲಿಕ್ಕೆ ರೆಡಿ ಆಗಿದೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಹೇಗೆ ಆಗಿದೆ ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.